ತಿಂಗಳು ಅಂತ ಹೇಳ್ತೇವೆ. ಅಮಾವಾಸ್ಯೆಯಲ್ಲಿ ಈ ಹಾಲೆ ಮರದ ಒಂದು ಹಾಲನ್ನು ಕುಡಿಬೇಕು. ಯಾಕೆ? ಶರೀರದಲ್ಲಿರುವಂತಹ ಕೊಳಕು, ಮಲ, ಪಿತ್ತಗಳು ಅದು ಹೊರಗೆ ಹೋಗಲಿಕ್ಕೆ ಅದನ್ನು ಕುಡಿಬೇಕು. ನಮಗೆ ಅದು ರುಚಿಯಾಗೋದಿಲ್ಲ, ಬೇಡ. ಈಗ ಅದಕ್ಕೆ ಶುಂಠಿ ಮತ್ತು ಉಪ್ಪೆಲ್ಲ ಹಾಕಿ ಅದನ್ನು ಒಂದು ಒಳ್ಳೆ ಕುಡಿಯುವಾಗೆ ಮಾಡ್ತೇವೆ ನಾವು. ಅದು ಹಾಗೆ ಕುಡಿಬೇಕು ಅದನ್ನು. ಹಾಗಾದರೆ ಮತ್ತೆ ಮಲ ಹೋಗೋದು. ಹೀಗೆ ಕುಡಿದ್ರೆ ಅದುವೇ ಮಲ ಆಗೋದು, ಮತ್ತು ನಾವು ಮಲಗುವುದು. ಮೂಲ ಸ್ವರೂಪವನ್ನು ಕೆಡಿಸಬೇಡಿ. ಹಬ್ಬ ಹರಿದಿನ ಅದರಲ್ಲಿ ಆಚರಿಸಬೇಕಾದ ಮೂಲ ಸ್ವರೂಪವನ್ನು ನಾವು ಕೆಡಿಸಬಾರದು. ಅದು ಮಕ್ಕಳಿಗೆ ಗೊತ್ತಾಗಬೇಕು. ಯುವತಿಯರಿಗೆ ಹಾಲೆ ಮರದಿಂದ ಹಾಲು ತರೋದು ಗೊತ್ತಿರಬೇಕು. ಹೋಗಿ ಹಸುವಿನ ಹಾಲು ಕರೀಲಿಕ್ಕೆ ಗೊತ್ತಿರಬೇಕು. ಬೇಡ, ಹಿಂಡಿ ಹಾಕಲಿಕ್ಕೆ ಕಲಿಸಿ. ಬಂದವರಾಗ ಹುಲ್ಲು ಹಾಕಲಿಕ್ಕೆ ಕಲಿಸಿ. ಅವ ಮೊನ್ನೆ ಬೆಂಗಳೂರಿಂದ ಅಮೇರಿಕದಿಂದ ಬಂದದ್ದು. ಕೆಲಸ ಹೇಳುವುದಾಗೆ ಅಮೇರಿಕಕ್ಕೆ ಹೋದ್ದು, ಇಲ್ಲಿ ದುಡಿಮೆಯಲ್ಲೇ ಹೋದ್ದು. ಹಾಗೆ ಇಲ್ಲಿಗೆ ಬಂದಾಗ ಅವನಿಗೆ ಹಟ್ಟಿಗೆ ಹೋಗಲಿಕ್ಕೆ ಕಲಿಸಿ. ದೇವರಿಗೆ ಪೂಜೆ ಮಾಡಲಿ. ಬಂದ ದಿವಸ ದೇವರಿಗೆ ಪೂಜೆ ಮಾಡಲಿಕ್ಕಾಗಲಿಲ್ಲ, ಹೂ ಕೊಯ್ಲಿಕ್ಕೆ ಹೇಳಿ. ಇವತ್ತು ದೇವರಿಗೆ ಹೂ ಕೊಯ್ಯಿ ಮಗ, ನನಗೆ ಗೊತ್ತಿಲ್ಲ. ಹೌದಾ? ಊಟ ಮಾಡಲಿಕ್ಕೆ ಗೊತ್ತುಂಟಾ? ಹೂ ಕೊಯ್. ಆವಾಗ ದೇವರ ಹತ್ರ ಅವಲಂಬನ ಪ್ರೀತಿ ಬರ್ತದೆ. ತಾನು ಹೂ ಕೊಯ್ದದ್ದು ಪೂಜೆಗೆ ಕೂತ್ಕೊಳ್ತಾನೆ. ಪೂಜೆಗೆ ಕೂತ್ಕೋ, ತೀರ್ಥ ತೆಕ್ಕೋ, ಆರತಿ, ಕೈ ಮುಗಿ. ಸದಾ ಇದ್ದಾಗ ಮಾತ್ರ ಮರೆವು ನಮಗೆ ಕ್ಷಣಿಕ ಮರ್ತೋಗ್ತದೆ. ದೇವರು ಮನುಷ್ಯನಿಗೆ ಕೊಟ್ಟ ವರ ಮತ್ತು ಶಾಪ ಒಂದೇ, ಅದು ಮರೆವು. ಅದು ವರವೂ ಹೌದು. ಅನೇಕ ವಿಷಯ ನಾವು ಮರೆಯದಿದ್ದರೆ ನಾವು ಮಾಡಿದ ದುರ್ಬುದ್ಧಿಯನ್ನು ಆತ್ಮಹತ್ಯೆ ಮಾಡಬೇಕಾದೀತು. ಅನೇಕ ಒಳ್ಳೆಯ ವಿಷಯವನ್ನು ಮರೆತರೆ ಬದುಕಿಲ್ಲ. ಹಾಗಾದರೆ ವರವೂ ಹೌದು, ಶಾಪವೂ ಹೌದು, ಮರೆವು.